ಕಲ್ಲಹಳ್ಳಿ ಶ್ರೀ ಭೂವರಾಹನಾಥ ಸ್ವಾಮಿ ದೇವಸ್ಥಾನ. ಈ ದೇವಾಲಯವು ಸುಮಾರು 2,500 ವರ್ಷಗಳಿಗಿಂತ ಹೆಚ್ಚು ಹಳೆಯದು ಎಂದು ಹೇಳಲಾಗುತ್ತದೆ. ಈ ಪ್ರದೇಶವು ಪುಣ್ಯಕ್ಷೇತ್ರ ಅಥವಾ ಪವಿತ್ರ ಪ್ರದೇಶವೆಂದು ಹೇಳಲಾಗುತ್ತದೆ. ಶ್ರೀ ಭೂ ವರಾಹನಾಥ ಸ್ವಾಮಿ ದೇವಸ್ಥಾನ ವರಾಹನಾಥ ಕಲ್ಲಹಳ್ಳಿ, ಗಂಜಿಗೆರೆ ಅಂಚೆ, ಬೂಕನಕೆರೆ ಹೋಬಳಿ, ಕೆಆರ್ಪೇಟೆ ತಾಲ್ಲೂಕ್, ಮಂಡ್ಯ ಜಿಲ್ಲೆಯಲ್ಲಿದೆ. ಸುಂದರ ಪ್ರಕೃತಿ ನಮ್ಮನ್ನು ಸ್ವಾಗತಿಸುತ್ತದೆ. ಎಲ್ಲಾ ಏಕಮುಖ ರಸ್ತೆಗಳಿವೆ. ದಯವಿಟ್ಟು ಸುರಕ್ಷಿತವಾಗಿ ಚಾಲನೆ ಮಾಡಿ. ಹೇಮಾವತಿ ನದಿಯ ಪ್ರಶಾಂತ ದಡದಲ್ಲಿ ನೆಲೆಸಿರುವ ದೇವಾಲಯವು ಪುರಾಣ ಮತ್ತು ಭವ್ಯತೆಯಿಂದ ಕೂಡಿದೆ. ನಾವು ಆ ದೇವಾಲಯವನ್ನು ಪ್ರವೇಶಿಸಿದಾಗ ಬೆಳಿಗ್ಗೆ ಸುಂದರವಾದ ಹೇಮಾವತಿ ನದಿ ತನ್ನ ಸುಂದರ ಪ್ರಕೃತಿಯೊಂದಿಗೆ ಸ್ವಾಗತಿಸಿತು. ಆ ಸುಂದರತೆಯನ್ನು ನೋಡಿದಾಗ ನನಗೆ ತುಂಬಾ ಸಂತೋಷವಾಯಿತು. ಈ ಸ್ಥಳದಲ್ಲಿ ದೇವರಿಗೆ ಅರ್ಪಿಸಿದಾಗ ಇಲ್ಲಿರುವ ನಿಗೂಢ ಆಧ್ಯಾತ್ಮಿಕ ಶಕ್ತಿಗಳು ಭಕ್ತರ ಪಾಪಗಳನ್ನು ಶುದ್ಧೀಕರಿಸುತ್ತವೆ ಮತ್ತು ಅವರ ಜೀವನವನ್ನು ಆಧ್ಯಾತ್ಮಿಕಗೊಳಿಸುತ್ತವೆ. ಇದರಿಂದಾಗಿ ಶುದ್ಧ ಆಂತರಿಕ ಆನಂದ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ಭೂವರಾಹ ಸ್ವಾಮಿ ದೇವಾಲಯವು ಸರಳ ಮತ್ತು ಆಯತಾಕಾರದದ್ದಾಗಿದ್ದು, ದೇವಾಲಯದ ಒಳಭಾಗವು ಶಾಂತ ವಾತಾವರಣವನ್ನು ಹೊಂದಿದ್ದು ಜನರು ಧ್ಯಾನ ಮಾಡಲು ಮತ್ತು ಯೋಚಿಸಲು ಸುಲಭವಾಗುತ್ತದೆ. ಇದು ಅವರ ಒಟ್ಟು ಆಧ್ಯಾತ್ಮಿಕ ಅನುಭವವನ್ನು ಸುಧಾರಿಸುತ್ತದೆ. ಭೂವರಾಹ ಸ್ವಾಮಿ ವಿಗ್ರಹವು 2,500 ವರ್ಷಗಳಿಗೂ ಹಳೆಯದು ಎಂದು ಹೇಳಲಾಗುತ್ತದೆ. ಮಹಾನ್ ಋಷಿ ಗೌತಮನು ಈ ಸ್ಥಳದಲ್ಲಿ ತಪಸ್ಸು ಮಾಡಿದನೆಂದು. ಶ್ರೀ ಭೂವರಾಹನಾಥ ಸ್ವಾಮಿ ದೇವಸ್ಥಾನವು ಕೇವಲ ಪೂಜಾ ಸ್ಥಳವಲ್ಲ, ಇದು ಹಿಂದೂ ಪುರಾಣದ ಹೃದಯಕ್ಕೆ ಒಂದು ಪ್ರಯಾಣ, ಇಂದ್ರಿಯಗಳಿಗೆ ಹಬ್ಬ ಮತ್ತು ಅಸಂಖ್ಯಾತ ಭಕ್ತರ ನಿರಂತರ ನಂಬಿಕೆಗೆ ಸಾಕ್ಷಿಯಾಗಿದೆ. ಇದು ನೀವು ವಿಸ್ಮಯಕಾರಿ ಅಭಿಷೇಕವನ್ನು ವೀಕ್ಷಿಸುವ, ನದಿ ದಂಡೆಯ ಪ್ರಶಾಂತತೆಯನ್ನು ಅನುಭವಿಸುವ ಮತ್ತು ಈ ವಿಶಿಷ್ಟ ದೇವಾಲಯ ಸಮುದಾಯದ ರೋಮಾಂಚಕ ಚೈತನ್ಯವನ್ನು ಅನುಭವಿಸುವ ಸ್ಥಳವಾಗಿದೆ. ಸ್ವಾಮಿ ದೇವಾಲಯವು ಕೇವಲ ಪೂಜಾ ಸ್ಥಳವಾಗಿ ಮಾತ್ರವಲ್ಲದೆ ಹಿಂದೂ ಪುರಾಣ, ಸಾಂಸ್ಕೃತಿಕ ಪರಂಪರೆ ಮತ್ತು ಶಾಶ್ವತ ನಂಬಿಕೆಯ ಶ್ರೀಮಂತ ವಸ್ತ್ರಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಅದರ ಮೂಲವನ್ನು ಸುತ್ತುವರೆದಿರುವ ಆಕರ್ಷಕ ದಂತಕಥೆಗಳಿಂದ ಹಿಡಿದು ರೋಮಾಂಚಕ ಆಚರಣೆಗಳು ಮತ್ತು ವಿಸ್ಮಯಕಾರಿ ಅಭಿಷೇಕ ಸಮಾರಂಭದವರೆಗೆ ಈ ಪವಿತ್ರ ಸ್ಥಳದ ಪ್ರತಿಯೊಂದು ಅಂಶವೂ ಭಕ್ತಿ ಮತ್ತು ಆಧ್ಯಾತ್ಮಿಕತೆಯ ಕಥೆಯನ್ನು ಹೆಣೆಯುತ್ತದೆ. ಕಲ್ಲಹಳ್ಳಿಯ ಭೂವರಾಹ ಸ್ವಾಮಿ ದೇವಾಲಯವು ಸರಳ ಮತ್ತು ಆಯತಾಕಾರದದ್ದಾಗಿದ್ದು ದೊಡ್ಡ ಬೂದು ಕಲ್ಲಿನ ಬ್ಲಾಕ್ಗಳಿಂದ ಮಾಡಲ್ಪಟ್ಟಿದೆ. ಇದು ಕಟ್ಟಡದ ಸರಳತೆ ಮತ್ತು ಮೌಲ್ಯವನ್ನು ತೋರಿಸುತ್ತದೆ. ದೇವಾಲಯವು ಸಾಲಿಗ್ರಾಮ ಕಲ್ಲಿನಿಂದ ಮಾಡಿದ ವರಾಹಸ್ವಾಮಿಯ 18 ಅಡಿ ಎತ್ತರದ ಪ್ರತಿಮೆಯನ್ನು ಹೊಂದಿದ್ದು, ಇದು ಹಳೆಯ ಕಲಾಕೃತಿ ಎಷ್ಟು ಸುಂದರವಾಗಿರಬಹುದು ಎಂಬುದನ್ನು ತೋರಿಸುತ್ತದೆ. ಭೂದೇವಿ ದೇವಿಯು ವರಾಹನ ಎಡ ತೊಡೆಯ ಮೇಲೆ ಕುಳಿತಿದ್ದಾಳೆ. ದೇವಾಲಯದ ಶಿಲ್ಪಕ್ಕೆ ಪವಿತ್ರ ಅರ್ಥ ಮತ್ತು ಸೂಕ್ಷ್ಮ ವಿವರಗಳನ್ನು ನೀಡುತ್ತಾಳೆ. ದೈವಿಕ ರಕ್ಷಣೆ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುವ ಸುದರ್ಶನ ಚಕ್ರವನ್ನು ಆಕೃತಿಯ ಹಿಂಭಾಗದ ಬಲಗೈಯಲ್ಲಿ ಎಚ್ಚರಿಕೆಯಿಂದ ಕೆತ್ತಲಾಗಿದೆ. ದೇವಾಲಯದ ಮುಂಭಾಗದಲ್ಲಿರುವ 2 ದೊಡ್ಡ ಮರದ ಬಾಗಿಲುಗಳು ಸರಳವಾದ ಹೊರಭಾಗಕ್ಕಿಂತ ಭಿನ್ನವಾದ ಶಾಂತಿಯುತ ಒಳಭಾಗಕ್ಕೆ ಕಾರಣವಾಗುತ್ತವೆ. ಮಂಡ್ಯದ ಕಲ್ಲಹಳ್ಳಿ ಭೂ ವರಾಹಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಗೆ ಮಣ್ಣು ಅಥವಾ ಇಟ್ಟಿಗೆಯನ್ನು ತೆಗೆದುಕೊಂಡು ಹೋಗುವುದು ಮನೆ ಕಟ್ಟುವಿಕೆ ಮತ್ತು ಆಸ್ತಿ ಸಂಬಂಧಿತ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಾಗೂ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳಲಿ ಎಂದು ನಂಬಲಾಗುತ್ತದೆ. ಈ ಪೂಜೆಯ ಮಣ್ಣು ಇಟ್ಟಿಗೆಯನ್ನು ಮನೆಯ ಪೂಜಾ ಸ್ಥಳದಲ್ಲಿಟ್ಟು ಪೂಜಿಸುವುದರಿಂದ ಆಸೆಗಳು ನೆರವೇರುತ್ತವೆ ಎಂಬ ನಂಬಿಕೆ ಇದೆ. ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ದೇವಸ್ಥಾನದ ಅರ್ಚಕರಿಂದ ಮಣ್ಣು ಅಥವಾ ಇಟ್ಟಿಗೆಯನ್ನು ಸ್ವೀಕರಿಸಬೇಕು. ಈ ಮಣ್ಣನ್ನು ಬಿಳಿ ಬಟ್ಟೆಯಲ್ಲಿಟ್ಟು ಅರಿಶಿನದೊಂದಿಗೆ ಮನೆಯ ಪೂಜಾ ಕೋಣೆಯಲ್ಲಿಟ್ಟು ಪೂಜಿಸಬೇಕು. ಆಸೆಗಳು ನೆರವೇರಿದ ನಂತರ ಆ ಮಣ್ಣನ್ನು ತುಳಸಿ ಗಿಡದ ಕುಂಡದಲ್ಲಿ ಹಾಕಬಹುದು ಅಥವಾ ಮನೆಯ ನಿರ್ಮಾಣಕ್ಕೆ ಬಳಸಬಹುದು. ದೇವಾಲಯವು ಹಲವಾರು ಪ್ರವಾಹಗಳಿಂದ ಉಳಿದುಕೊಂಡಿದೆ. ಈ ದೇವಾಲಯವನ್ನು ಬೂದು ಕಲ್ಲುಗಳನ್ನು ಬಳಸಿ ಆಯತಾಕಾರದಲ್ಲಿ ನಿರ್ಮಿಸಲಾಗಿದೆ. ಹೊರಗಿನಿಂದ ಸರಳವಾಗಿ ಕಾಣುತ್ತದೆ, ಆದರೆ ಒಳಗಿರುವ ವಿಗ್ರಹವು ಅದ್ಭುತವಾಗಿದೆ. ದೇವಸ್ಥಾನವನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ: ಗರ್ಭಗೃಹ, ಗರ್ಭಗುಡಿ ಮತ್ತು ಹೊರ ಆವರಣ. ಭಕ್ತರು ದೇವಾಲಯದಲ್ಲಿ ವಿಶೇಷ ಇಟ್ಟಿಗೆ ಮತ್ತು ಮರಳಿನ ಆಚರಣೆಯನ್ನು ಮಾಡಬಹುದು. ಯಾರಾದರೂ ಇಟ್ಟಿಗೆಗಳ ಮೇಲೆ ಪೂಜೆ ಸಲ್ಲಿಸಿದರೆ ಅಥವಾ ದೇವಾಲಯಕ್ಕೆ ತಂದ ಮರಳಿನಿಂದ ಸ್ವಂತ ಮನೆ ಕಟ್ಟಿಕೊಂಡರೆ ಅವರು ಎದುರಿಸಬೇಕಾದ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ ಮತ್ತು ಭಗವಂತನ ಕೃಪೆಯಿಂದ ಮನೆ ನಿರ್ಮಾಣವಾಗುತ್ತದೆ ಎಂದು ನಂಬಲಾಗಿದೆ. ಈ ದೇವಾಲಯದ ಈ ಪವಿತ್ರ ಕಥೆ. ದಯವಿಟ್ಟು ಎಲ್ಲರೂ ಈ ಸುಂದರ ಶಕ್ತಿಶಾಲಿ ದೇವಾಲಯಕ್ಕೆ ಭೇಟಿ ನೀಡಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ. ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.